ಸಭೆಯ ಉದ್ದೇಶ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವು ಚಾರ್ಜ್ ತಗೊಂಡಾದ್ಮೇಲೆ ಕೆಲವು ಹಿರಿಯ ಅಧಿಕಾರಿಯವ್ರ ಜೊತೆಗೆ ನಾವು ನಮ್ಮದು ಮೀಟಿಂಗ್ ಆಗಿತ್ತು. ಬಟ್ ಇಲ್ಲಿವರೆಗೆ ನಮಗೆ ನಮ್ಮ ಎಲ್ಲ ಏರಿಯಾ ಅಧಿಕಾರಿಯವ್ರು ಎಲ್ಲ ಅಪ್ ಟು ಇನ್ಸ್ಪೆಕ್ಟರ್ ಲೆವೆಲ್ಗೆ ಮಾತಾಡಲಿಕ್ಕೆ ಆಗಿಲ್ಲ, ಅಂದರೆ ಅವ್ರ ಜೊತೆಗೆ ಮೀಟಿಂಗ್ ಮಾಡಲಿಕ್ಕೆ. ಸೊ ಇವತ್ತು ಸಂಡೇ ಇತ್ತು, ಅವ್ರದ್ದು ನಾನು ತಿಳ್ಕೊಂಡೆ ಯಾವುದು ಅಂತ ಯಾವುದು ಬಂದೋಬಸ್ತ್ ಇರಲಿಲ್ಲ, ಮತ್ತು ಕ್ರೈಮ್ಸ್ದು ಯಾವುದು ಇರಲಿಲ್ಲ ಅಷ್ಟೇ. ಸೊ ಅದಕ್ಕೆ ನಾನು ಎಲ್ಲರೂ ಕರೆದು ಮಾತಾಡಿದ್ದೀನಿ. DCPs ಕೂಡ ಇದ್ದರು, ACPs ಮತ್ತು ಇನ್ಸ್ಪೆಕ್ಟರ್ವರೆಗೆ ಇಂಟೈರ್ ಸಿಟಿದು ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್, ಅದಕ್ಕೋಸ್ಕರ ಮಾಡಿದ್ದೆ. ಏನು ಸೂಚನೆ ಕೊಟ್ಟಿದ್ದೀರಿ? ಸೂಚನೆ ನಾನು ಏನು ಮೊದಲಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಬೇಸಿಕ್ ಪೊಲೀಸಿಂಗ್ ಮಾಡಿ, ಆಮೇಲೆ ಏನೇನು ರೌಡಿ ಚಟುವಟಿಕೆಸ್ ಇದೆ ಒಂದು, ಎರಡನೇದು ಗ್ಯಾಂಬ್ಲಿಂಗ್, ಮಟ್ಕ, ಬೆಟ್ಟಿಂಗ್, ಇದೆಲ್ಲ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡಬೇಕು. ಆಲ್ರೆಡಿ ಎಲ್ಲಿ ನಮಗೆ ಇನ್ಫಾರ್ಮೇಷನ್ ಬಂದರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅಂದರೆ ನಮ್ಮ ಆಫೀಸರ್ಸ್ ಮೇಲೆ ಸಪೋಸ್ ಅವ್ರು ಮಾಡಲಿಲ್ಲ. ಮತ್ತು ರಿಯಲ್ ಎಸ್ಟೇಟ್, ಆಮೇಲೆ ಇಂಥ ಯಾವುದು ಸೆಟಲ್ಮೆಂಟ್ ಇಶ್ಯೂ ಅದು ಯಾವುದು ಇಂಥದ್ದಲ್ಲಿ ನಮ್ಮವರು ಭಾಗಿಯಾದರೆ ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಮ್ಮ ಇನ್ಸ್ಪೆಕ್ಟರ್, ACPs, DCPs ಅವ್ರಿಗೆ ಪೊಲೀಸ್ ಮತ್ತು ಪಬ್ಲಿಕ್ದು ಒಂದು ಒಳ್ಳೆಯ ರಿಲೇಷನ್ ಇರಬೇಕು. ಅವ್ರದ್ದು ಸಮಸ್ಯೆ ಏನಿದೆ ಪೊಲೀಸ್ ಸ್ಟೇಷನ್ ಬಂದಾಗ, ಯಾಕೆಂದರೆ ಒಬ್ಬ ಯಾರೋ ಸಾಧಾರಣ ಒಬ್ಬ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅವ್ರಿಗೆ ಏನೋ ತೊಂದರೆ ಆಗಿದ್ದರೆ ಅಥವಾ ಏನೋ ಸಮಸ್ಯೆ ಆಗಿದ್ದರೆ ಅದಕ್ಕೆ ಬರ್ತಾರೆ ಅವರು. ಸೊ ಅವ್ರಿಗೆ ಸ್ಪಂದಿಸಿ ತಕ್ಷಣ ಕ್ರಮ ತಗೊಳ್ಬೇಕು ಅಂತ ನಾವು ನಿಟ್ಟಿನಲ್ಲಿ ಅವರು ಜನಸ್ನೇಹಿ ಪೊಲೀಸರು ಕೆಲಸ ಮಾಡಲಿ ಅಂತ ನಾನು ಹೇಳಿದ್ದೀನಿ. ಮತ್ತು ಇನ್ನಿತ ಕ್ರೈಮ್ ಡಿಟೆಕ್ಷನ್ಸ್ ಬೇರೆಯವ್ರ ಬಗ್ಗೆ ಹೇಳಿದ್ದೀನಿ. ಮತ್ತು ಅವ್ರದ್ದು ಓವರಾಲ್ ನಮ್ಮ ಸಿಟಿ ಪೊಲೀಸ್ ಅವರು ಏನು ಒಳ್ಳೆ ಕೆಲಸ ಮಾಡ್ತೀರಾ ಅದು ಮುಂದುವರಿಸಿ ಇನ್ನೂ ಒಳ್ಳೇದು ಕೆಲಸ ಮಾಡಲಿ ಅಂತ ಹೇಳಿದರು. ಸರ್, ನಗರದ ವ್ಯಾಪ್ತಿ ಈಗ ದೊಡ್ಡದಾಗಿದೆ ಸರ್. ಈಗ ಕುಂಬಳಗೋಡ ಹೆಬ್ಬಗೋಡಿ, ಅವಲಹಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀರಿ. ಅದಕ್ಕೆ ಮೆನ್ನು ಯಾವಾಗ ಅಪ್ಲೈ ಮಾಡ್ತೀರಾ? ಇಲ್ಲ, ನಿಮ್ಗೆ ಗೊತ್ತಿರ್ಬೋದು, ಇದು ಜಸ್ಟ್ ಈಗ ತಾನೇ ಒಂದು 10 ದಿವಸ ಆಗಿದೆ ಇದು ಸ್ಟೇಷನ್ ಆಗಿ. ಸೊ ನ್ಯಾಚುರಲಿ ಸ್ಯಾಂಕ್ಷನ್ ಪೋಸ್ಟ್ ಇರ್ತದೆ, ಅಲ್ಲಿ ಆಲ್ರೆಡಿ ಸ್ಟೇಷನ್ ರನ್ನಿಂಗ್ ಇದೆ. ಸೊ ರನ್ನಿಂಗ್ ಸ್ಟೇಷನಲ್ಲಿದ್ದಾಗ ಅವ್ರದ್ದು ಸ್ಟ್ರೆಂತ್ ನಮಗೆ ಇದು ಕಡೆ ಬಂದಿದೆ. ಸೊ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಏನು ಅವ್ರ ವೇಕೆಂಟ್ ಪೊಸಿಷನ್ ಇದೆ, ಸ್ವಲ್ಪ ಟ್ರಾಫಿಕ್ ಸ್ಟಾಫ್ ಬಗ್ಗೆ ಇರ್ತದೆ, ಅದು ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ, ಅದನ್ನು ಸರಿಪಡಿಸ್ತೀವಿ. ಸೈಬರ್ ಕ್ರೈಮ್ಗಳು ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಅದು ಆಲ್ರೆಡಿ ಕ್ರೈಮ್ಸ್ದು ನಾವು ಸಪ್ರೇಟಾಗಿ ಒಂದೊಂದು ಡೀಟೇಲ್ಸ್ ಇದು ಕೊಟ್ಟಿದ್ದೀನಿ. ನಮ್ಮಲ್ಲಿ ಕೆಲವು ಟ್ರೆಂಡ್ ಇದೆ, ಕನ್ವಿಕ್ಷನ್ ರೇಟ್ ಜಾಸ್ತಿ ಮಾಡಬೇಕು ಆ ನಿಟ್ಟಿನಲ್ಲಿ ಹೇಳಿದ್ದೀನಿ. ಅದರಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಕೂಡ ಇದೆ. ಬಟ್ ಕ್ರೈಮ್ ಡಿಟೆಕ್ಷನ್ ಜಾಸ್ತಿ ಆಗಲಿ, ಕನ್ವಿಕ್ಷನ್ ಜಾಸ್ತಿ ಆಗಲಿ ಅಂತ ನಿಟ್ಟಿನಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದೀನಿ.